ಹೋಗ್ತೇನೆ. ನಾನು ಈ ದಿನ ಮೆಸೇಜ್ ಹೋಗೋಕ್ಕೂ ಮುಂಚೆ ನಿಮ್ಮ ಹತ್ರ ಒಂದು ಪ್ರಮುಖವಾದ ಒಂದು ಸುದ್ದಿಯನ್ನು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ, ನಾನು ಮಾಡಿದಂಥ ಒಂದು ಫಸ್ಟ್ ವೀಡಿಯೋ, ಅಂದರೆ ಲಾಸ್ಟ್ ವೀಡಿಯೋ ನಾನು ಮಾಡಿದ್ದು ಅದೇ ಫಸ್ಟ್ ವೀಡಿಯೋ ಮತ್ತು ಅದೇ ಲಾಸ್ಟ್ ವೀಡಿಯೋ ಆಗುತ್ತೆ. ನಾನು ಹೆಂಗೆ ಹೇಳೋದು ಅದು ನೀವು ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ? ಈಗ ಏನಂತ ಅಂದರೆ, ನಾನು ಮಾಡಿದಂಥ ಒಂದು ವೀಡಿಯೋ ತುಂಬ ಲೆಂತಿಯಾಗಿತ್ತು. ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ವೀಡಿಯೋ ಮಾಡಿ ಅದನ್ನು ನಾನು ನಿಮ್ಮ ಹತ್ರ ಅದನ್ನ ಅಪ್ಲೋಡ್ ಮಾಡ್ತಾ ಇರೋದು ಯೂಟ್ಯೂಬಲ್ಲಿ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಅಂತ ನಿಮ್ಮ ಹತ್ರ ಓದ ಒಂದು ವಿಡಿಯೋಲ್ಲೇ ಹೇಳಿದ್ದೆ. ಆದ ಕಾರಣ ದೇವರ ಪವಿತ್ರಾತ್ಮರು ನನ್ನಲ್ಲಿ ಮಾತನಾಡಿದಾಗ ನಾನು ಪವಿತ್ರಾತ್ಮರಲ್ಲಿ ತುಂಬಲ್ಪಟ್ಟು ಅವರಿಂದ ಏನು ನನ್ನ ಇಚ್ಛಿಸ್ತಾ ಇದ್ದಾರೆ ಅಂತ ಅಂದರೆ, ನಾನು ಅವರಿಂದ ಏನು ಕೇಳಲ್ಪಟ್ಟಿತ್ತು ಅಂತಂದರೆ, ಪವಿತ್ರಾತ್ಮರ ಒಂದು ಧ್ವನಿಯಿಂದ ಇಷ್ಟು ದೊಡ್ಡ ನೀನು ಇವಾಗ ಹೇಳ್ತಾ ಇರೋದು ಇಷ್ಟು ದೊಡ್ಡ ಒಂದು ವಿಡಿಯೋಗಳನ್ನು ಮಾಡೋದು ಬೇಡ. ನಾನು ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದಾಗ ಒಂದು ಟಾಪಿಕನ್ನು ಇಟ್ಕೊಂಡು ಆ ಒಂದು ಟಾಪಿಕ್ ಬಗ್ಗೆ 4ರಿಂದ 5ರಿಂದ 7 ವಾಕ್ಯಗಳನ್ನು ಏನು ಮಾಡಿದೆ, ಅದಕ್ಕೆ ಸಂಬಂಧಪಟ್ಟಾದ ಅದನ್ನು ಡಿವೈಡ್ ಮಾಡ್ಕೊಂಡಾಗೆ. ಸೊ ಒಂದು ವಾಕ್ಯಗಳನ್ನು ಡಿವೈಡ್ ಮಾಡಿಕೊಂಡು ಅದನ್ನ ಏನು ಮಾಡಿದೆ, ನಾನು ನಿಮಗೆ ಅದರಲ್ಲಿರುವಂಥ ಸ್ವಾಗತ ಗಾಸ್ಪಲ್ ಅಂತ ಏನು ಹೇಳ್ತಾರೆ ಅದನ್ನ ನಾನು ನಿಮಗೆ ತಿಳಿಸ್ಕೊಟ್ಟೆ ಅಲ್ವಾ. ಆದರೆ ಇನ್ನು ಮುಂದೆ ದಿನ ನಾನು ನಿಮ್ಮೊಂದಿಗೆ ವಿಡಿಯೋಗಳನ್ನು ಶೇರ್ ಮಾಡ್ತೀನಿ. ಆದರೆ ಅಷ್ಟು ದೊಡ್ಡದಾಗಲ್ಲ. ಇನ್ಮೇಲಿಂದ ದೇವ ಪವಿತ್ರಾತ್ಮರು ನನಗೆ ಹೇಳುವ ಪ್ರಕಾರ ನಾನು ಮತ್ತು ನಮ್ಮ ಮನೆಯಲ್ಲೂ ಕೂಡ ಅದನ್ನೇ ಹೇಳಿದ್ದಾರೆ. ಏನಂತಂದರೆ, ಒಂದು ದಿನಕ್ಕೆ ಒಂದು 10 ನಿಮಿಷ 5ರಿಂದ 10 ನಿಮಿಷದವರೆಗೂ ಮಾತ್ರ ನೀನು ಏನನ್ನು ಬೋಧಿಸಬೇಕು, ಏನನ್ನು ಹೇಳಬೇಕು ಅಂತ ಇಚ್ಛಿಸ್ತೀಯೋ ಅದನ್ನು ನೀನು ಮಾತನಾಡುವ ಒಂದು ವಿಡಿಯೋ ಮಾಡು ಅಂತ ಹೇಳಿದಾಗ, ಅದಕ್ಕೋಸ್ಕರ ನಾನು ಈ ದಿನ ನಿಮಗೆ ಈಗ ನಾನು ಮತ್ತೆ ಇನ್ನೊಂದೇ ವಿಷಯ ಹೇಳೋದು ಗೊತ್ತಾಯಿತು. ಸಾರಿ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ, ಕಳೆದ ವಿಡಿಯೋದಲ್ಲಿ ಏನಂತ ಅಂದರೆ, ನಾನು ತುಂಬ ನನ್ನ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಬಂತು. ತುಂಬ ಅನಾರೋಗ್ಯವಾಗಿ ಮಾಡದ ಹಾಸಿಗೆಯಲ್ಲಿ ಮಲಗಿದ್ದೆ. ಆ ಮಾಡದ ಹಾಸಿಗೆಯಿಂದ ದೇವರು ನನ್ನನ್ನು ಎಬ್ಬಿಸಿದ್ರು ಅಂತ ನಾನು ನಿಮ್ಮ ಹತ್ರ ಹೇಳಿದ್ದೆ. ಅಂತ ನಾನು ಅದರದ್ದು ಫೋಟೋಗಳನ್ನೆಲ್ಲ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ ಅಂತ. ಈ ಒಂದು ವಿಡಿಯೋ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋದ ಕೊನೆಯ ಭಾಗದಲ್ಲಿ ನಾನು ಒಂದು ಫೋಟೋಗಳನ್ನು ನಾನು ನಿಮಗೆ ತೋರಿಸ್ತೀನಿ. ಓಕೆನಾ? ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆಯವರೆಗೂ ನೋಡಿ. ನಾನು 2 ವಾಕ್ಯವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇರೋದು ಈ ದಿನ. ನೋಡೋಣ. ಓಕೆ, ಒಂದು ವಾಕ್ಯವನ್ನು ಹೋಗೋಣ. ವಾಕ್ಯ ಈ ದಿನ ದೇವರು ನಮಗೆ ಯಾವ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ ಅಂತ ನೀವು ಅದನ್ನ ಕೇಳೋದಕ್ಕೆ, ವಿಡಿಯೋನ ನೋಡೋದಕ್ಕೆ ಇಚ್ಛಿಸ್ತಾ ಇದ್ದೀರಲ್ವ, ನೀವು ಬಯಸ್ತಾ ಇದ್ದೀರ ಉತ್ಸಾಹದಿಂದ. ಯೆರೆಮೀಯ 31ನೇ ಅಧ್ಯಾಯ 13ನೇ ವಾಕ್ಯ. ಜೆರೆಮಿಯಾ 31st ಚಾಪ್ಟರ್ ವರ್ಸ್ 13 ಏನು ಹೇಳುತ್ತೆ ಅಂತಂದರೆ, ಆಗ ಈಗ ಇದನ್ನು ಗಮನವನ್ನು ಇಲ್ಲಿಟ್ಟು ನೀವು ಈ ಒಂದು ವಿಡಿಯೋನ ನೋಡಿ. ಆಗ ಯುವತಿಯು ನಾಟ್ಯ ಮಾಡುತ್ತಾ ಉಲ್ಲಾಸಿಸುವಳು, ಯುವಕರು ವೃದ್ಧರು ಜೊತೆಯಾಗಿ ಹರ್ಷಿಸುವರು. ನಾನು ಅವರ ದುಃಖವನ್ನು ನೀಗಿಸಿ ಸಂತೋಷವನ್ನುಂಟು ಮಾಡಿ ಅವರು ತಮ್ಮ ವ್ಯಸನವನ್ನು ಬಿಟ್ಟು ಆನಂದಿಸುವಂತೆ ಅವರನ್ನು ಸಂತೈಸುವೆನು. ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ? ಇದು ಈ ಒಂದು ವಾಕ್ಯವನ್ನು ದೇವರು ಹೇಳ್ತಾ ಇರುವಂಥ ದೇವರ ಒಂದು ವಾಕ್ಯ. ಇದು ಒಂದು ಜೆರೆಮೀಯ, ನೀವು ನೋಡ್ಬೋದು 31ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ. 13ನೇ ವಾಕ್ಯದಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂತಂದರೆ, ದೇವರು ನಿಮ್ಮ ಒಂದು ದುಃಖ, ನೀವು ಒಂದು ಇಹಲೋಕದಲ್ಲಿ ದುಃಖ ಅಂತ ಬರೋದು ನಿಮ್ಮ ಒಂದು ಆಫೀಸ್ಗಳಲ್ಲಾಗಿರ್ಬೋದು, ನೀವು ಕೆಲಸ ಮಾಡೋ ಒಂದು ಸ್ಥಳಗಳಲ್ಲಿ, ಅಥವಾ ಸ್ಟೂಡೆಂಟ್ಸ್ ಆದರೆ ಕಾಲೇಜಲ್ಲಿ, ಸ್ಕೂಲುಗಳಲ್ಲಿ, ಅಥವಾ ಟ್ಯುಟೋರಿಯಲ್ಸ್ಗಳಲ್ಲಿ, ಅಥವಾ ನಿಮ್ಮ ಅಕ್ಕಪಕ್ಕ ಮನೆಯವರು, ನಿಮ್ಮ ನೇಬರ್ಸ್ ಅಂತ ಏನು ಹೇಳ್ತೀವಿ, ನಿಮಗೆ ನಿಮ್ಮನ್ನು ದುಃಖಪಡಿಸ್ಬೋದು. ದುಃಖಪಡಿಸಿದ್ರು
ಆ ಒಂದು ದುಃಖವನ್ನು, ನಿಮ್ಮಲ್ಲಿರುವಂಥ ಒಂದು ದುಃಖವನ್ನು, ಆ ಒಂದು ದುಃಖವನ್ನು ನಾನು ಏನು ಮಾಡ್ತೀನಿ ಅಂತ ಹೇಳ್ತಾರೆ ದೇವರು. ನಾನು ಆ ಒಂದು ದುಃಖವನ್ನು, ನೀನು ಪಡ್ತಾ ಇರುವಂಥ ಮಗಳೇ, ನೀನು ಪಡ್ತಾ ಇರುವಂಥ ದುಃಖವನ್ನು ನಾನೇನು ಮಾಡ್ತೀನಿ, ಆ ಒಂದು ದುಃಖವನ್ನು ನಾನು ಸಂತೋಷವನ್ನಾಗಿ ಮಾರ್ಪಡ್ತೀನಿ. ಅಂದರೆ ಮಾರ್ಪಡಿಸ್ತೀನಿ ಅಂತ ಇಲ್ಲ, ಸಂತೋಷವನ್ನು ಉಂಟು ಮಾಡಿ ದುಃಖವನ್ನು ನೀಗಿಸಿ ಸಂತೋಷವನ್ನು ಉಂಟು ಮಾಡುತ್ತೇನೆ, ಮಾಡಿ ಸಂತೋಷ ಮಾಡ್ತೇನೆ ಅಂತ ಇರೋದು. ಅಂದರೆ ನೀವು ಅದನ್ನ ಧ್ಯಾನ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಒಂದು ಮೆಸೇಜ್ ಒಳಗಡೆ ಹೋಗಬೇಕು, ನಿಮಗೆ ನಿಮ್ಮ ಮನಸ್ಸಿಗೆ ಹೋಗಿ ಮನಸ್ಸನ್ನು ಮುಟ್ಟಬೇಕು, ಅವಾಗ ನಿಮಗೆ ಗೊತ್ತಾಗುತ್ತೆ. ಅಂದರೆ ಒಂದು ಪದ ನೀವು ಬಳಸೋದು, ನಿಮ್ಮ ಒಂದು 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 ವಾಕ್ಯದಲ್ಲಿರುವಂಥ ಒಂದು ಪದಗಳನ್ನು ಬಳಸುವಾಗ ಯಾವ ಒಂದು ಪದವನ್ನು ಬಳಸಬೇಕು ಅಂತ ಪವಿತ್ರಾತ್ಮ ನಿಮಗೆ ತಿಳಿಸ್ಕೊಡ್ತಾರೆ. ಆದರೆ ಸಿಮಿಲರ್ ಆಗಿರುತ್ತೆ. ಅಂದರೆ ಸಿಮಿಲರ್ ಅಂತಂದರೆ ಸೇಮ್ ವರ್ಡ್, ಅಂದರೆ ಸೇಮ್ ಮೀನಿಂಗ್ ಇರುವಂಥ ಬೇರೆ ಪದ ಅಷ್ಟೇ. ಓಕೆನಾ? ಈಗ ದೇವರು ನಮ್ಮ ದುಃಖಗಳನ್ನೆಲ್ಲ ತೆಗೆದು, ಆ ದುಃಖನ ತೆಗೆದು ಸಂತೋಷವನ್ನು ಇರುವ ಹಾಗೆ ನಮ್ಮನ್ನು ಯಾಕೆ ಮಾಡ್ತಾರೆ ಬ್ರದರ್ ಅಂತ ನೀವು ಕೇಳ್ಬೋದು. ಅದಕ್ಕೂ ಕೂಡ ನೀವು ಎಲ್ಲೂ ಏನು ಮಾಡಬೇಕಾಗಿಲ್ಲ. ನೀವು ಇದೇ ಒಂದು ಜೆರೆಮಿಯಲ್ಲೇನೆ, ಇದು ಕನ್ನಡದಲ್ಲಿ ಯೆರೆಮೀಯ ಅಂತ ಇರೋದು. ಯೆರೆಮೀಯ 31ನೇ ಅಧ್ಯಾಯ 3ನೇ ವಾಕ್ಯ. ಜೆರೆಮೀಯ, ಇಂಗ್ಲೀಷಲ್ಲಿ ಜೆರೆಮೀಯ ಅಂತ ಇದೆ, ಕನ್ನಡದಲ್ಲಿ ಯೆರೆಮೀಯ ಅಂತ ಇದೆ. 31st chapter verse 3. ಇದರಲ್ಲಿ ನೋಡಿ, ಈ ಒಂದು ವಾಕ್ಯದಲ್ಲಿ ಜೆರೆಮೀಯ ಅಬ್ಸರ್ವ್ ಮಾಡಿ. ಯೆರೆಮೀಯ 31ನೇ ಅಧ್ಯಾಯ 3ನೇ ವಾಕ್ಯ. ಜೆರೆಮೀಯ ಚಾಪ್ಟರ್ 31 verse 3. ಇದರಲ್ಲಿ ನೋಡಿ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ಮೀನ್ ನೋಡಿ, ದೇವರು ನಮ್ಮನ್ನು ದುಃಖದಿಂದ ಸಂತೋಷಕ್ಕೆ ಏನಕ್ಕೆ ನಮ್ಮ ದುಃಖವನ್ನು ಸಂತೋಷವನ್ನಾಗಿ ಮಾರ್ಪಡಿಸೋದು ಅಂತಂದರೆ, ಈ ಒಂದು ಗ್ರಂಥ ಅಂದರೆ ಬೈಬಲ್ ಹೇಳುವ ಪ್ರಕಾರ ದೇವರು ನಮ್ಮನ್ನು ಪ್ರೀತಿಸ್ತಾನೆ. ಆತನು ಪ್ರೀತಿ ಸ್ವರೂಪನಾಗಿದ್ದಾನೆ. ಆತನು ನಮ್ಮನ್ನು ಪ್ರೀತಿಸೋದ್ರಿಂದ ನೀವು ಕೇಳ್ಬೋದು, ಹೌದು ಅಲ್ಲ ಬದಲು ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಯು ನನ್ನನ್ನು ಪ್ರೀತಿಸ್ತಾರೆ, ನಿಮಗೆ ಮಕ್ಕಳಿದ್ದಾರೆ, ನನ್ನ ಮಕ್ಕಳು ನನ್ನನ್ನು ಪ್ರೀತಿಸ್ತಾರೆ, ಅಥವಾ ನಮ್ಮ ಸಂಬಂಧಿಕರು ಕೂಡ ನನ್ನನ್ನು ಪ್ರೀತಿಸ್ತಾರೆ, ನನ್ನ ಸ್ನೇಹಿತರು ಕೂಡ ನನ್ನನ್ನು ಪ್ರೀತಿಸ್ತಾರೆ, ಮತ್ತು ನನ್ನ ಗರ್ಲ್ ಫ್ರೆಂಡ್ ಕೂಡ ನನ್ನ ಪ್ರೀತಿಸ್ತಾಳೆ, ನನ್ನ ಒಬ್ಬ ಬಾಯ್ ಫ್ರೆಂಡ್ ಕೂಡ ನನ್ನ ಪ್ರೀತಿಸ್ತಾನೆ ಅಂತ ನೀವು ಹೇಳ್ಬೋದು. ಅಥವಾ ಒಂದು ಕ್ವಶನ್ ಮಾಡ್ಬೋದು, ನನ್ನ ಇವಾಗ ಪ್ರೀತಿಸ್ತಾರಲ್ವಾ? ಆದರೆ ನೋಡಿ, ದೇವರ ಪ್ರೀತಿಗೂ ಇಹಲೋಕದ ಜನರ ಪ್ರೀತಿಗೂ ಬಹಳ ವ್ಯತ್ಯಾಸವಿದೆ. ಇಹಲೋಕದ ಜನ ಯಾವಾಗ ಅವರು ಮರಣ ಹೊಂದುತ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಅವರು ಒಂದು ಸಲ ಮರಣ ಹೊಂದಿದ್ದಾರೆ, ನಿಮ್ಮೊಂದಿಗೆ ಅವರನ್ನೇ ತಗೊಳ್ಳಿ, ಯಾವಾಗ ಅವರು ಮರಣ ಹೊಂದುತ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಮರಣ ಹೊಂದಿದ ಮೇಲೆ ಅಷ್ಟೇ ಮುಗೀತು ಅಲ್ವಾ, ಅವರು ನಮ್ಮಿಂದ ಬಿಟ್ಟು ಹೋದರು, ಅವರ ಪ್ರೀತಿನೂ ಹೋಯ್ತಲ್ವಾ. ಆದರೆ ದೇವರು ಆತ್ಮಸ್ವರೂಪನಾಗಿರೋದ್ರಿಂದ ಆತನು ಸದಾಕಾಲ ನಮ್ಮೊಂದಿಗೆ ಇರ್ತಾನೆ, ಸದಾಕಾಲ ನಮ್ಮಲ್ಲಿ ಜೀವಿಸುವ ಆತನಾಗಿದ್ದಾನೆ. ಈಗ ಆತ ನಮ್ಮೊಂದಿಗಿರುವಾಗ ಆವಾಗಲೂ ನಮ್ಮನ್ನು ಪ್ರೀತಿಸ್ತಾನೆ. ಹೇಗೆ ಪ್ರೀತಿಸ್ತಾನೆ ಅಂತ ಅಂದರೆ, ನೀವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದಾಗ ಒಂದು ಪ್ರಾರ್ಥನೆಯನ್ನು ಕೇಳಿ ಆತನ ಚಿತ್ತಾನುಸಾರವಾಗಿ ನೀವು ಬೇಡಿಕೊಂಡಿದ್ದನ್ನೆಲ್ಲ ಆತನು ನಿಮಗೆ ಕೊಡ್ತಾನೆ. ಓಕೆನಾ? ಈ ಒಂದು ದಿನ ಇದು ಒಂದು ಚಿಕ್ಕ ಸಮಯದಲ್ಲಿ ಒಂದು ಚಿಕ್ಕ ಸಂದೇಶವನ್ನು ನೀಡಿದ್ದು ನನ್ನ ಇದು ಸೆಕೆಂಡ್ ವಿಡಿಯೋ ಆದ್ರೂ ಈ ಚಿಕ್ಕ ಒಂದು ಸಮಯದಲ್ಲಿ ಸಾಗಿರೋದು ಮೊದಲನೇ ಸಲ. ಓಕೆ, ಆ ಒಂದು ಪ್ರೀತಿಯನ್ನು ನೀವು ಕೂಡ ಹೊಂದಿಕೊಳ್ಳಿ, ದೇವರೊಂದಿಗೆ ನೀವು ಜೀವಿಸಿರಿ. ಆತನು ತೋರುವಂಥ ಪ್ರೀತಿಯನ್ನು ಯಾರು ಆ ಒಂದು ಲೆವೆಲ್ಗೆ ಹೋಗೋದಕ್ಕೆ ಆಗೋದೇ ಇಲ್ಲ. ಯಾಕಂದರೆ ಆತನು ತೋರಿಸುವಂಥ ಪ್ರೀತಿ, ಆತನ ವಾಕ್ಯದಲ್ಲಿ ಹೇಳುವ ಪ್ರಕಾರ ಆತನು ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಕಳಿಸ್ಕೊಟ್ಟಿದ್ದಾನೆ. ಒಬ್ಬನೇ ಮಗನನ್ನು ನಮಗೋಸ್ಕರ, ಯಾರಿಗೋಸ್ಕರ? ಈ ಪಾಪಿಗಳಿಗೋಸ್ಕರ ಕಳಿಸ್ಕೊಟ್ಟು ಅಷ್ಟು ತ್ಯಾಗವನ್ನು ಮಾಡಿದ ಆತನು ಈ ಲೋಕಕ್ಕೆ ಬಂದು ಅಷ್ಟು ಒಂದು ಬೆನೆಗಳನ್ನು ಆತನು ನಮ್ಮ ಪಾಪಗಳನ್ನೆಲ್ಲ ಆತನು ಹೊತ್ತಿ ಆ ಒಂದು ಪೂಜೆಯನ್ನು ಇಲ್ಲಿ ಎಲ್ಲರ ಮುಂದೆ ಒಂದು ಅವಮಾನವನ್ನು ಆತನು ಮಾಡಿರುವಂಥ ಯಾವುದೇ ತಪ್ಪುಗಳಿರಲಿಲ್ಲ, ಆದರೂ ಕೂಡ ಆತನು ಎಲ್ಲವನ್ನು ಅನುಭವಿಸ್ತಾರಲ್ವ. ನಾವು ಕೂಡ ಅದಕ್ಕೆ ಆತನು ಹೇಳುವ ಪ್ರಕಾರ ಆತನ ವಾಕ್ಯದಂತೆ ನಡೆಯೋಣ. ಓಕೆನಾ? ಪ್ರಾರ್ಥನೆ ಮಾಡೋಣ. ನಾವು
ಕೈಗಳನ್ನು ಜೋಡಿಸಿ ಕಣ್ಣುಗಳನ್ನು ಮುಚ್ಚಿ ದೇವ ದೇವ ದೇವರ ಒಂದು ಸಾನ್ನಿಧ್ಯದಲ್ಲಿ ಆತನನ್ನು ಭೇಟಿಕೊಳ್ಳೋಣ. ಇಹಲೋಕ ಪರಲೋಕದ ಒಡೆಯನೇ ಸ್ತೋತ್ರ ಅಪ್ಪ ತಂದೆ. ಅಪ್ಪ ತಂದೆ, ಇಹಲೋಕ ಪರಲೋಕವನ್ನು ಸೃಷ್ಟಿ ಮಾಡಿದ ಸ್ತೋತ್ರ ರಾಜನೇ. ಅಪ್ಪ ತಂದೆ ಯೇಸುವೆ, ಈ ದಿನ ಒಂದು ನಿಮ್ಮ ಒಂದು ವಾಕ್ಯವನ್ನು, ನಿಮ್ಮ ಒಂದು ಸಾನ್ನಿಧ್ಯದಲ್ಲಿ ಇದ್ದುಕೊಂಡು ನಿಮ್ಮ ಒಂದು ವಾಕ್ಯವನ್ನು ಧ್ಯಾನಿಸಿ ನಿಮ್ಮ ಒಂದು ವಾಕ್ಯವನ್ನು ಸಾಗುವಂಥ ಕೃಪೆಯನ್ನು ತೋರಿದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ರಾಜನೇ. ಕೃತಜ್ಞ ಸ್ತೋತ್ರ ಅಪ್ಪ ತಂದೆ. ಯಾವುದೇ ಸೈತಾನ ಶ್ರದ್ಧೆ ಬಂದಿರೋ ತಂದೆ ಯೇಸುವೆ, ಅದನ್ನು ಎದುರಿಸುವಂಥ ಶಕ್ತಿಯನ್ನು ನೀವು ನಮಗೆ ಕೊಟ್ಟಿದ್ದೀರಲ್ಲ ತಂದೆ ಯೇಸುವೆ, ಸ್ತೋತ್ರ. ಮತ್ತಂತ ಅವಧಿ ತಂದೆ ಯೇಸುವೆ, ಈ ಒಂದು ವಿಡಿಯೋವನ್ನು ನೋಡ್ತಾ ಇರುವಂಥ ಪ್ರತಿಯೊಬ್ಬರ ಮನಸ್ಸನ್ನು ನೀವು ಮುಟ್ಟಿರಿ ತಂದೆ. ನಿಮ್ಮ ವಾಕ್ಯದಲ್ಲಿ ಹೇಳುವ ಪ್ರಕಾರ ತಂದೆ ಯೇಸುವೆ, ನಿಮ್ಮ ದುಃಖವನ್ನೆಲ್ಲ ನಾನು ಸಂತೋಷವನ್ನಾಗಿ ಮಾಡ್ತೇನೆ ಅಂತ ನಿಮ್ಮ ವಾಕ್ಯ ಹೇಳ್ತದೆ ಯೇಸುವೆ, ಸ್ತೋತ್ರ ರಾಜನೇ. ಈ ಒಂದು ವಿಡಿಯೋನ ನೋಡ್ತಾ ಇರುವಾಗ ಪ್ರತಿಯೊಬ್ಬರ ದುಃಖವನ್ನೆಲ್ಲ ನೀವು ಸಂತೋಷವನ್ನಾಗಿ ಮಾರ್ಪಡಿಸಿರಿ ತಂದೆ. ಅವರನ್ನು ಮುಟ್ಟಿ ಆಶೀರ್ವದಿಸಿರಿ. ಅವರೊಂದಿಗೆ ಸದಾಕಾಲ ನೀವಿದ್ದು ಅವರಿಗೆ ಒಂದು ರಕ್ಷಕನಾಗಿದ್ದು ರಕ್ಷಣೆಯನ್ನು ನೀಡಿರುತ್ತದೆ ಯೇಸುವೆ. ಆತನ ಸುತ್ತ ನಿಮ್ಮ ವಾಕ್ಯದಲ್ಲಿ ಹೇಳುವ ಪ್ರಕಾರ ನನ್ನ ಮಕ್ಕಳ ಸುತ್ತಲೂ ದೇವದೂತ ಕಾಲಿಡಿಸ್ತೇನೆ ಅಂತ ಹೇಳ್ತಾರಲ್ಲ ತಂದೆ ಯೇಸುವೆ. ನನ್ನ ಕಣ್ಣುಗಳ ರೆಪ್ಪೆಗಳ, ನನ್ನ ಕಣ್ಣಿನ ಗುಡ್ಡೆ ಹಾಗೆ ನನ್ನ ಕಣ್ಣುಗಳ ರೆಪ್ಪೆಗಳಿಂದ ನಿಮ್ಮನ್ನು ನಾನು ಕಾಪಾಡ್ತೇನೆ ಅಂತ ನಿಮ್ಮ ವಾಕ್ಯದ ಹೇಳ್ತಾರೆ ತಂದೆ ಸ್ತೋತ್ರ ರಾಜನೇ. ಎಲ್ಲರನ್ನು ಮುಟ್ಟಿ ಆಶೀರ್ವದಿಸಿರಿ. ಎಲ್ಲರ ದೇವ ಆಯುಷ್ಯನ ಕೊಟ್ಟು ಆಶೀರ್ವದಿಸಿರಿ. ಆರೋಗ್ಯವನ್ನು, ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ಕೊಟ್ಟು ಅವರನ್ನು ಆಶೀರ್ವದಿಸಿರಿ. ಎಲ್ಲ ಕೊರತೆಗಳನ್ನು ನೀವು ನೀಗಿಸಿರಿ ತಂದೆ. ಯೇಸುವಿನ ಪರಿಶುದ್ಧ ಮುದ್ದಾದ ನಾಮದಲ್ಲಿ ಈ ಒಂದು ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇನೆ ತಂದೆ ಸ್ತೋತ್ರ. ಈ ಒಂದು ಪ್ರಾರ್ಥನೆಯನ್ನು ಕೇಳಿ ದಯಪಾಲಿಸಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ತಂದೆ. ಆಮೆನ್. ದೇವರ ಯೇಸುವೆ ನಮಗೆ ಕಲಿಸಿಕೊಟ್ಟಂಥ ಪ್ರಾರ್ಥನೆಯನ್ನು ಒಟ್ಟಾಗಿ ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪರಿಶುದ್ಧ ಎಂದು ಎಣಿಸಲ್ಪಡಲಿ. ನಿಮ್ಮ ರಾಜ್ಯವು ಬರಲಿ. ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲೂ ನೆರವೇರಲಿ. ನಮ್ಮದಾದ ಆಹಾರವನ್ನು ನಮಗೆ ದಯಪಾಲಿಸಿಕೊಡಿರಿ. ನಮಗೆ ತಪ್ಪು ಮಾಡಿದವನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗಳಿಗೆ ಸೇರಿಸಿದಂತೆ ಕೇಳಿಯಿಂದ ತಪ್ಪಿಸಿರಿ. ಏಕೆಂದರೆ ನಿಮ್ಮ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿಮ್ಮದೇ ಸ್ವಾಮಿ. ಆಮೇನ್. ಹಾಗೆ ಕೀರ್ತನೆಗಳು 103 ಒಟ್ಟಾಗಿ ಹೇಳೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತ ಮಾಡಿದ ಉಪಕಾರಗಳೇ ಒಂದನ್ನು ಮರೆಯಬೇಡ. ಆಮೇನ್. ಥ್ಯಾಂಕ್ ಯು. ಇಲ್ಲಿ ಇಷ್ಟೊತ್ತಗೂ ನನ್ನೊಂದಿಗೆ ಇತ್ತು. ನೀವು ಸ್ವಲ್ಪ ತುಂಬ ಹೊತ್ತು ಹಿಡಿತು, 1-2-3 ನಿಮಿಷ ಜಾಸ್ತಿ, 3 to 4 ಮಿನಿಟ್ಸ್ ಸ್ವಲ್ಪ ಜಾಸ್ತಿ ಹಿಡಿತು. ಒಂದು ಕ್ಷಮಾಪಣೆಯಲ್ಲಿ ನಾನು ಇದನ್ನು ಕಮ್ಮಿ ಸಮಯದಲ್ಲಿ ಮಾಡೋದಕ್ಕೆ ನಾನು ಬೆಳವಣಿಗೆ ಮಾಡ್ಕೊಡ್ತೀನಿ, ಪ್ರಿಪೇರ್ ಮಾಡ್ಕೊಡ್ತೀನಿ. ಮತ್ತು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಲಾಸ್ಟ್ ವೀಡಿಯೋಲ್ಲೂ ಇದನ್ನು ಹೇಳಿದೆ, ನಾನು ಮಾತಾಡುವಾಗ ಸ್ವಲ್ಪ ಕೆಲವೊಂದು ಪದಗಳನ್ನು ಅದನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಕೊಡಬೇಡಿ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಓಕೆನಾ? ಮತ್ತು ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಯಾವುದು ತಪ್ಪಿದ್ರೆ ನನ್ನಿಂದ ಯಾವುದು ತಪ್ಪಾಗಿದೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾಕಂದರೆ ತಪ್ಪು ಗೊತ್ತಾದಾಗಲೇ ಅದನ್ನು ತಿದ್ಕೊಳ್ಳೋಕ್ಕಾಗೋದು. ನಾವೇ ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ. ಮತ್ತು ನೀವು ಇನ್ನೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.